ಟೆಲಿಗ್ರಾಮು ಮತ್ತೆ ಫೇಸ್ಬುಕ್ ಅದಕ್ಕಂತಾನೆ ಒಂದೊಂದು ಗ್ರೂಪ್ಗಳೇ ಇದಾವೆ. ಅದ್ರ ಬರೀ ಸಬ್ಸ್ಕ್ರೈಬ್ ಕೌಂಟ್ಗೋಸ್ಕರ ಮಾಡ್ಕೊಂಬೇಡಿ. ಬರ್ತಾ ಇದಾರೆ. ಮೊನ್ನೆ ನಂದೊಂದ್ 2 ವಿಡಿಯೋಗಳಿಗೂ ಕೂಡ ಅದೇ ತರ ಕಮೆಂಟ್ ಹಾಕಿದ್ದಾರೆ. ಆದ್ರೆ ಅದು ರಿಪೀಟೆಡ್ ಆಗ್ತಾ ಇತ್ತು ಅಂದ್ರೆ ತುಂಬಾ ಟೈಮ್ ಅದನ್ನೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ಡಿಲೀಟ್ ಮಾಡ್ತಾರೆ. ಆವಾಗ್ಲೇ ನನಗೆ ಅರ್ಥ ಆಗಿದ್ದು ಇದು ಜೆನ್ಯೂನ್ ಸಬ್ಸ್ಕ್ರೈಬ್, ಇದು ನಮಗೆ ಬೇಕಾಗಿರೋದು. ಹಿಂಗಾದ್ರೂ ಕೂಡ ಈ ತಪ್ಪನ ಮಾಡ್ತಾನೆ ಇದೀವಿ, ನಾನು ಕೂಡ ಮಾಡಿದೀನಿ. ಆದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಚಾನಲ್ ಕೂಡ ಮಾನಿಟೈಸೇಷನ್ ಆಗಬೇಕು, ನೀವು ಕೂಡ ಅರ್ನಿಂಗ್ ಮಾಡಬೇಕು, ಈ ತರ ಯೋಚನೆಗಳನ್ನಂತೂ ಇಟ್ಕೊಂಡಿರ್ತೀರಾ. ಆ ಯೋಚನೆಗಳಲ್ಲೇ ತುಂಬಾ ತಪ್ಪುಗಳನ್ನಂತೂ ಮಾಡ್ತಾನೆ ಇದ್ದೀರಾ. ಅದರಲ್ಲಿ ಒಂದು 3 ಮಿಸ್ಟೇಕ್ಗಳನ್ನ ಹೇಳ್ತೀನಿ ನಾನು. ಇದಂತೂ ಎಲ್ಲರೂ ಮಾಡ್ತಾ ಇದ್ದೀರಾ, ನಾನು ಕೂಡ ಮಾಡಿದ್ದೀನಿ ಮುಂಚೆ. ಯಾವಾಗ ನಮಗೆ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಅಂದ್ರೆ ಸ್ಟಾರ್ಟಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಮಗೆ ಸಬ್ಸ್ಕ್ರೈಬ್ ಇರಲ್ಲ, ವಾಚ್ ಟೈಮ್ ಬರ್ತಾ ಇರಲ್ಲ, ವ್ಯೂಸ್ ಬರ್ತಾ ಇರಲ್ಲ, ಈ ತರ ಇದ್ದಾಗ ಅವಾಗ ಇಂಥ ತಪ್ಪುಗಳನ್ನ ಎಲ್ಲರೂ ಮಾಡಿರ್ತೀವಿ. ನಾನು ಕೂಡ ಮಾಡಿದ್ದೀನಿ, ಇವಾಗ್ಲೂ ಮಾಡ್ತಾನೆ ಇದ್ದೀರಾ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಬೇಡ. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಆದ್ರೂ ಮತ್ತೆ ಅದೇ ತರನೇ ನನ್ನ ವಿಡಿಯೋಗೆ ಕಮೆಂಟ್ ಬಂದಿರೋದ್ರಿಂದ ನಾನು ಇವತ್ತು ಇದ್ರ ಬಗ್ಗೆ ಮಾತಾಡ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಯಾರ್ದಾದ್ರೂ ವಿಡಿಯೋ ಚೆನ್ನಾಗಿ ವ್ಯೂಸ್ ಹೋಗಿದೆ ಅಂದಾಗ ಅವ್ರ ವಿಡಿಯೋ ಕೆಳಗಡೆ ಅವ್ರ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕೋದ್ ಬಿಟ್ಬಿಟ್ಟು ವಿಡಿಯೋಗೆ ಅಂದ್ರೆ ನನಗೆ ಇಷ್ಟು ಸಬ್ಸ್ಕ್ರೈಬ್ ಆಗಿದೆ, ಥ್ಯಾಂಕ್ಸ್ ಫಾರ್ 90 ಸಬ್ಸ್ಕ್ರೈಬ್, ಥ್ಯಾಂಕ್ಸ್ ಫಾರ್ 150 ಸಬ್ಸ್ಕ್ರೈಬ್ ಅಂತೆಲ್ಲ ಹಾಕೋದು. ಅದನ್ನ ನೋಡಿ ಇನ್ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕಮೆಂಟ್ ಹಾಕೋದು. ಮತ್ತೆ ಅದೇ ಸೇಮ್ ಅದೇ ತರನೇನೆ ಸಫ್ ಅಂತ ಬರುತ್ತೆ ಇದು. ಆ ತರ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ತರ ಬರೀ ಯೂಟ್ಯೂಬಲ್ಲಿ ಮಾತ್ರನೇ ನಡೆಯಲ್ಲ, ಅಂದ್ರೆ ವಿಡಿಯೋಗಳಿಗೆ ಕೆಳಗಡೆ ಕಮೆಂಟ್ ಹಾಕೋದು ಮಾತ್ರನೇ ನಡೆಯಲ್ಲ. ಈ ತರ ಟೆಲಿಗ್ರಾಮು ಮತ್ತೆ ಫೇಸ್ಬುಕ್ ಅದಕ್ಕಂತಾನೆ ಒಂದೊಂದು ಗ್ರೂಪ್ಗಳೇ ಇದಾವೆ. ಅದರಲ್ಲಿ ಹೋಗಿ ಈ ತರ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದು. ಯಾಕೆಂದ್ರೆ ಸಬ್ಸ್ಕ್ರೈಬ್ ಕೌಂಟ್ ಆಗ್ಲಿ ಅಂತ. ಬರೀ ಸಬ್ಸ್ಕ್ರೈಬ್ ಕೌಂಟ್ಗೋಸ್ಕರ ಮಾಡ್ಕೊಂಬೇಡಿ. ಬರೀ ಕೌಂಟ್ಗೋಸ್ಕರ ನಮ್ದು ಒಂದು ಇಷ್ಟಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದು ವೇಸ್ಟ್. ಯಾಕೆಂದ್ರೆ ಈಗ ನಾನೇ ಇದ್ದೀನಿ, ನಾನು ಆ ತರ ಎಲ್ಲ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ನಂದು ಇನ್ನೂ 500 ಸಬ್ಸ್ಕ್ರೈಬ್ ಕೂಡ ಆಗಿರ್ಲಿಲ್ಲ. ಒಂದು 200-300 ಇದ್ದ ಟೈಮಲ್ಲಿ ನಾನು ಆ ತರ ಮಾಡಿದೆ. ಆಮೇಲೆ ನನಗದು ಗೊತ್ತಾಯ್ತು ಆ ತರ ಮಾಡೋದು ತಪ್ಪು ಅಂತ ಅಂದ್ಬಿಟ್ಟು ನಾನು ಅದನ್ನ ಬಿಟ್ಟೆ. ನಾನು ಯಾವಾಗ ಲೈವ್ ಸ್ಟಾರ್ಟ್ ಮಾಡಿದೆ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಬಂದ್ರು. ಹಾಗಾಗಿ ನನ್ಗೇನು ಮತ್ತದ್ರ ಬಗ್ಗೆ ನಾನು ಮಾಡ್ಬೇಕು ಅಂತ ಅನ್ಸ್ಲಿಲ್ಲ, ನಾನು ಮಾಡಕ್ ಹೋಗ್ಲಿಲ್ಲ. ಆದ್ರೆ ಇನ್ನೂ ತುಂಬಾ ಜನ ಅದೇ ತರ ಮಾಡ್ತಾ ಇದಾರೆ. ಮೊನ್ನೆ ನಂದೊಂದ್ 2 ವಿಡಿಯೋಗಳಿಗೂ ಕೂಡ ಅದೇ ತರ ಕಮೆಂಟ್ ಹಾಕಿದ್ದಾರೆ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಈ ತರ ಎಲ್ಲಾನು ಅಂತ ಕಮೆಂಟ್ ಹಾಕಕ್ ಹೋಗ್ಬೇಡಿ. ನಾನು ಆ ಕಮೆಂಟ್ಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆತರ ಕಮೆಂಟ್ ಇದ್ರೆ ಚಾನಲ್ ಅಲ್ಲಿ ನನಗೂ ಪ್ರಾಬ್ಲಮ್, ಯಾರು ವಿಡಿಯೋ ಮಾಡಿರ್ತಾರೆ ಅವರಿಗೂ ಪ್ರಾಬ್ಲಮ್, ಕಮೆಂಟ್ ಹಾಕಿರೋರ್ಗೂ ಪ್ರಾಬ್ಲಮ್, ಎರಡೂ ಚಾನಲ್ ಹೋಗ್ಬೋದು. ಹಾಗಾಗಿ ನಾನು ಆ ಕಮೆಂಟ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಾನು ಅಲ್ಲೇ ಉತ್ತರ ಕೊಡ್ಬೋದಾಗಿತ್ತಲ್ಲ, ನೀವು ಕಮೆಂಟ್ ಅಲ್ಲೇನೆ ಅಂತ ಏನಾದ್ರು ಕೇಳಿದ್ರೆ ಕಮೆಂಟ್ ಅಲ್ಲೇ ಉತ್ತರ ಕೊಡ್ಬೋದಾಗಿತ್ತು. ಆದ್ರೆ ಆ ಕಮೆಂಟ್ ಅಲ್ಲಿ ಇರೋರ್ಗೆ ಮಾತ್ರನೇ ಗೊತ್ತಾಗ್ತಾ ಇತ್ತು, ಇನ್ ಮಿಕ್ದವ್ರಿಗೆಲ್ಲ ಗೊತ್ತಾಗ್ಬೇಕು ಅಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡಿ ಹೇಳ್ಬಿಟ್ಟು ಆಮೇಲೆ ಕಮೆಂಟ್ಗಳನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಅದಕ್ಕೇನೆ ಆ ತರ ತಪ್ಪುಗಳನ್ನೆಲ್ಲ ಎಲ್ಲೂ ಮಾಡಕ್ ಹೋಗ್ಬೇಡಿ. ನಾನ್ ಆ ತರ ಏನಾದ್ರು ನೀವು ಕೇಳಿದ್ರಿ ಅಂತ ಅಂದ್ರೂ ಕೂಡ ಆ ಕಡೆಯಿಂದ ನಿಮಗೆ ಬರೋ ಸಬ್ಸ್ಕ್ರೈಬ್ ಬಂದ್ಬಿಟ್ಟು ಅವರು ಚಾನಲ್ ಇರೋರೇ ಆಗಿರ್ತಾರೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ತಾರೆ ಬಿಟ್ರೆ ನಿಮ್ ಯಾವ ವಿಡಿಯೋಸ್ನು ನೋಡಲ್ಲ, ವಿಡಿಯೋಸ್ಗೆ ವ್ಯೂಸ್ ಬರಲ್ಲ, ಮತ್ತೆ ಅಲ್ಲಿ ಡೌನ್ ಆಗುತ್ತೆ. ಮತ್ತೆ ಆ ಸಬ್ಸ್ಕ್ರೈಬ್ ಬಂದಿದ್ದು ಕೂಡ ಉಳಿಯಲ್ಲ. ಆ ತರ ತರ್ಸ್ಕೊಂಡಾಗೆಲ್ಲ ನಂದು ಯಾವಾಗ ಡೈಲಿ ನಾನು ಕುತ್ಕೊಂಡು ಆ ತರ ಟೆಲಿಗ್ರಾಮ್ ಅಲ್ಲಿ ಅಥವಾ ಈ ತರ ಯೂಟ್ಯೂಬ್ ಅಲ್ಲೇನೆ ಎಲ್ಲಾರ್ಗು ಹಂಗೆ ಹಾಕಿ ತರ್ಸ್ಕೊಂಡಿದ್ ಸಬ್ಸ್ಕ್ರೈಬ್ ರಾತ್ರಿವರೆಗೂ ಇರ್ತಾ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ 20, 30, 40 ಸಬ್ಸ್ಕ್ರೈಬ್ ಹೋಗ್ತಾ ಇತ್ತು. ಯಾಕೆ ಅಂದ್ರೆ ಇದೇ ತರನೇನೆ, ಅದ್ಯಾವುದು ಉಳಿಯಲ್ಲ. ಆದ್ರೆ ಅದು ರಿಪೀಟೆಡ್ ಆಗ್ತಾ ಇತ್ತು ಅಂದ್ರೆ ತುಂಬಾ ಟೈಮ್ ಅದನ್ನೇ ಮಾಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ಡಿಲೀಟ್ ಮಾಡ್ತಾರೆ, ಚಾನಲ್ ಇರಲ್ಲ. ಇಂಥ ತಪ್ಪನ್ನು ಮಾಡಬೇಡಿ. ಫಸ್ಟ್ ಮಿಸ್ಟೇಕ್ ಇದನ್ನೇ ಮಾಡ್ತಿರೋದು ಎಲ್ಲಾರು. ನನ್ ತುಂಬಾ ಕಮೆಂಟ್ಗಳು ಬಂದಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋ ಹೇಳ್ತಾ ಇದ್ದೀನಿ. ಅಂತ ಕಮೆಂಟ್ಗಳನ್ನ ನನ್ನ ವಿಡಿಯೋಗೂ ನೀವು ಹಾಕಕ್ ಹೋಗ್ಬೇಡಿ. ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾತ್ರ ಹಾಕಿ ದಯವಿಟ್ಟು. ಅಂತ ಕಮೆಂಟ್ಗಳನ್ನ ಹಾಕ್ಬೇಡಿ. ನನ್ನ ಚಾನಲ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನಾನು ಆ ಕಮೆಂಟ್ಗಳನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆ ತರ ಎಲ್ಲೂನು ನೀವು ಕೇಳ್ಕೊಂಡು ಸಬ್ಸ್ಕ್ರೈಬರ್ನ ತರಿಸ್ಕೋಬೇಡಿ. ಆ ತರ ಸಬ್ಸ್ಕ್ರೈಬರ್ ಬಂದಿದ್ರೆ ಅವ್ರು ನಿಮ್ಮ ವಿಡಿಯೋಸ್ನ ನೋಡದೇ ಇರೋ ಕಾರಣ ವ್ಯೂಸ್ ಬರಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗಲ್ಲ, ಮತ್ತೆ ವೇಸ್ಟ್ ಏನೇನೆ ಅದು ಆ ತರ ಬಂದ್ರು ಕೂಡ. ಅದಕ್ಕೇನೇನೆ ಆ ತರ ಮಾಡಕ್ ಹೋಗ್ಬೇಡಿ. ಬೇಕಿದ್ರೆ ಶಾರ್ಟ್ಸ್ಗಳನ್ನ ಹಾಕೊಳ್ಳಿ, ಅದರಿಂದ ಸಬ್ಸ್ಕ್ರೈಬ್ ಬರ್ತಾರೆ. ಆದ್ರೆ ಸಬ್ಸ್ಕ್ರೈಬ್ ಕೌಂಟ್ಗೋಸ್ಕರ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಕೌಂಟೇ ಬೇಕು ನಿಮ್ಗೆ ಅನ್ನೋದಾದ್ರೆ ಲೈವ್ ಮಾಡ್ಕೊಳ್ಳಿ, ಮತ್ತೆ ಶಾರ್ಟ್ಸ್ ಹಾಕಿ, ಇದರಿಂದ ನಿಮಗೆ ಸಬ್ಸ್ಕ್ರೈಬ್ ಕೌಂಟ್ ಬರುತ್ತೆ. ಈಗ ನನಗೂ ಕೂಡ ಇದೆ 6000, ಆದ್ರೂ ಕೂಡ ನನಗೆ ವ್ಯೂಸ್ ಕಮ್ಮಿ ಯಾಕೆ ಬರುತ್ತೆ ಅಂತಂದ್ರೆ ಅಲ್ಲಿ ಯಾರುನು ಅಂದ್ರೆ ಶಾರ್ಟ್ಸ್ ಇಂದ ಲೈವ್ ಇಂದ ಬಂದಿರೋರು ಯಾರು ವಿಡಿಯೋಸ್ನ ನೋಡಲ್ಲ. ಇದನ್ನ ನಾನು ಲಾಸ್ಟ್ ಟೈಮಲ್ಲೂ ಹೇಳಿದ್ದೀನಿ. ಅದರಿಂದ ಬಂದಿರೋರು ಯಾರು ನಮ್ಮ ವಿಡಿಯೋಸ್ನ ನೋಡಲ್ಲ.
ನಮ್ಮ ವಿಡಿಯೋನೇ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಅವ್ರು ಮಾತ್ರನೇ ನಮ್ಮ ವಿಡಿಯೋಸ್ನ ನೋಡ್ತಾರೆ, ಅವ್ರು ಮಾತ್ರ ಜೆನ್ಯೂನ್ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅಂತ ನಾನು ಲಾಸ್ಟ್ ಕೂಡ ಹೇಳಿದ್ದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಆ ಥರ ವಿಡಿಯೋಸಿಂದ ಬರೋ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ವೆಯ್ಟ್ ಮಾಡಿ ನಾನು ಇವಾಗ ಹಂಗೇನೆ ಮಾಡ್ತಾ ಇರೋದು. ನಾನು ಲೈವ್ ಮಾಡೋದು ಕೂಡ ಸ್ಟಾಪ್ ಮಾಡಿದ್ದೀನಿ. ಬೇಕಿದ್ರೆ ಯಾವಾಗಲಾದರೂ ತುಂಬ ಜನ ಕೇಳ್ತಿದ್ದಾರೆ ಬರ್ತಾ ಇಲ್ಲ ಲೈವ್ಗೆ, ಬನ್ನಿ 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 ಅಂತ ಅಂದ್ಬಿಟ್ಟು. ನಾನು ಹೇಳಿದ್ದೀನಿ ನಾನು ಡೈಲಿ ಬರೋಕ್ಕಾಗಲ್ಲ, ನಾನು ಬರಲ್ಲ, ಬೇಕಿದ್ರೆ ವೀಕ್ಲಿ ಒನ್ಸ್ ಯಾವಾಗಲಾದರೂ ಬಂದು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು. ನನಗೆ ಟೈಮ್ ಸಿಕ್ಕಿದ್ರೆ ಹೋಗಿ ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಬರ್ತೀನಿ. ಅದು ಬಿಟ್ಟು ನಾನು ಡೈಲಿ ಸಬ್ಸ್ಕ್ರೈಬರ್ಸ್ಗೋಸ್ಕರ ಕುತ್ಕೊಂಡು ನಾನು ಲೈವ್ ಮಾಡಲ್ಲ, ಅದು ನಾನು ಬಂದ್ರೂ ವೇಸ್ಟ್ ಅನ್ನೋದು ನನಗೆ ಇಷ್ಟಕ್ಕೆ ಮುಂಚೆ ಅರ್ಥ ಆಯಿತು. ಹಾಗಾಗಿ ನಾನು ಸಬ್ಸ್ಕ್ರೈಬರ್ಸ್ಗೋಸ್ಕರ ಕೌಂಟಿಂಗ್ಗೋಸ್ಕರ ಇನ್ಯಾರ್ದೋ ಜಾಸ್ತಿ ಇದೆ ನಂದು ಕೂಡ ಜಾಸ್ತಿ ಆಗ್ಬಿಡ್ಲಿ ಅನ್ನೋದಕ್ಕೋಸ್ಕರ ಕುತ್ಕೊಂಡು ನಾನು ಲೈವ್ ಮಾಡಲ್ಲ. ನಾನು ಸಬ್ಸ್ಕ್ರೈಬರು ಇವಾಗ ನನಗೆ ವಿಡಿಯೋಸಿಂದ ಎಷ್ಟು ಬರ್ತಿದ್ದಾರೆ ಅಷ್ಟೇ ಸಾಕು, ಚೆನ್ನಾಗೇ ಬರ್ತಿದ್ದಾರೆ. ಬಂದಿರೋ ಒಂದೊಂದು ವಿಡಿಯೋಯಿಂದನೂ ನನಗೆ 3, 4, 5, 6 ಚೆನ್ನಾಗಿ ಸ್ವಲ್ಪ ವ್ಯೂಸ್ ಹೋಗಿದ್ದಂದ್ರೆ 20, 30, 40 ಈ ಥರ ಸಬ್ಸ್ಕ್ರೈಬ್ ಅಂತೂ ಬರ್ತಾ ಇದ್ದಾರೆ ನಿಜವಾಗ್ಲೂ. ಆವಾಗಲೇ ನನಗೆ ಅರ್ಥ ಆಗಿದ್ದು ಇದು ಜೆನ್ಯೂನ್ ಸಬ್ಸ್ಕ್ರೈಬು, ಇದು ನಮಗೆ ಬೇಕಾಗಿರೋದು, ಹಿಂಗೆ ಬಂದರೆ ಮಾತ್ರನೇ ಅದಕ್ಕೆ ವ್ಯಾಲ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಲೈವ್ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆದರೆ ವೀಕ್ಲಿ ಒನ್ಸ್ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಆ ಥರ ಆದರೆ ಮಾಡ್ಕೊತೀನಿ. ಇದು ಫಸ್ಟ್ ಮಿಸ್ಟೇಕು. ಸಬ್ಸ್ಕ್ರೈಬರ್ಸ್ಗೋಸ್ಕರ ಈ ಥರ ಮಿಸ್ಟೇಕ್ನ ಮಾಡಬೇಡಿ. ಮಾಡಿದ್ರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಬರೀ ಪ್ರತಿ ಸಲ ಹಾಗೆ ಮಾಡ್ತಾ ಇದ್ರಿ ಅಂದರೆ ಚಾನಲ್ ಹೋಗುತ್ತೆ. ಇನ್ನು ಎರಡನೇ ಮಿಸ್ಟೇಕ್ ಬಂದ್ಬಿಟ್ಟು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂದ್ಬಿಟ್ಟು. ಇದ್ರ ಬಗ್ಗೆ ಅಂತೂ ಯಾರಿಗೂ ಗೊತ್ತೇ ಇರಲ್ಲ. ಯಾಕೆ ಅಂದರೆ ಇತ್ತೀಚೆಗೆ ಇದ್ರ ಪ್ರಾಬ್ಲಮ್ಗಳು ಯಾರಿಗೂ ಬಂದಿಲ್ಲ. ಆದರೂ ಕೂಡ ಈ ತಪ್ಪನ್ನ ಮಾಡ್ತಾನೆ ಇದ್ದೀವಿ, ನಾನು ಕೂಡ ಮಾಡಿದ್ದೀನಿ. ಆದರೆ ನಾನು ಅಷ್ಟೊಂದೆಲ್ಲ ಅದರಲ್ಲಿ ಇರೋ ಥರ ಎಲ್ಲ ಮಾಡಿಲ್ಲ. ಇನ್ವ್ಯಾಲಿಡ್ ಕ್ಲಿಕ್ ಅಂದರೆ ಏನು ಅಂತಂದರೆ, ನಮ್ಮ ವಿಡಿಯೋಗಳನ್ನ ನಮ್ಮ ಐಡಿನಲ್ಲಿ ನಮ್ಮ ಚಾನಲಲ್ಲಿ ನಮ್ಮ ವಿಡಿಯೋನ ನಾವೇ ಆನ್ ಮಾಡಿ ಇಟ್ಕೊಂಡು ನೋಡೋದು, ನಾವೇ ಅದನ್ನ ವ್ಯೂಸ್ ಬರಲಿ ಮತ್ತು ವ್ಯೂಸ್ ಕೌಂಟ್ ಆಗಲಿ, ವಾಚ್ ಅವರ್ ಕೌಂಟ್ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮ ವಿಡಿಯೋನ ನಾವೇ ನೋಡೋದು. ಜೊತೆಯಲ್ಲಿ ನಮ್ಮ ಪಕ್ಕದಲ್ಲಿರೋರಿಗೆ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ಇವ್ರಿಗೆ ಹೇಳಿಬಿಟ್ಟು ವಿಡಿಯೋ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲಿ ಕ್ಲಿಕ್ ಮಾಡಿಸಿ ನೋಡೋದು. ಅದು ಕೂಡ ಇನ್ವ್ಯಾಲಿಡ್ ಕ್ಲಿಕ್ಕೇ ಆಗುತ್ತೆ. ಅದು 1, 2, 3 ಸಲ ಮಾಡಿದ್ದಕ್ಕೆ ಆ ಥರ ಎಲ್ಲ ಪ್ರಾಬ್ಲಮ್ ಬರಲ್ಲ. ತುಂಬ ಸಲ ದಿನಕ್ಕೊಂದು 5-6 ಸಲ ಆನ್ ಮಾಡಿ ಇಟ್ಬಿಡೋದು, ವ್ಯೂಸ್ ಬರ್ತಾ ಇಲ್ಲ ಅಂದರೆ ವ್ಯೂಸ್ ಬರಲ್ಲ. ಕರೆಕ್ಟಾಗಿ ವಿಡಿಯೋ ಮಾಡಿಬಿಟ್ಟು ಕರೆಕ್ಟ್ ಆಡಿಯನ್ಸ್ಗೆ ತಲುಪಿದ್ರೆ ಅಲ್ವಾ ವ್ಯೂಸ್ ಬರುತ್ತೆ, ಇಲ್ಲ ಅಂತಂದರೆ ವ್ಯೂಸ್ ಬರಲ್ಲ. ಆವಾಗ ನಾವು ನಮ್ಮ ವಿಡಿಯೋಗಳನ್ನ ನಾವೇ ಹಾಕ್ಕೊಂಡು ವ್ಯೂಸ್ ತರಿಸ್ಕೊಳ್ಳೋಣ, ಹಂಗೆ ಓಡಿಸಿದ್ರೆ ಆದರೂ ಬರುತ್ತೇನೋ ಅಂತ ಅಂದ್ಬಿಟ್ಟು ನಾವು ಮಾಡೋದು ತಪ್ಪದು. ಬರೀ ನಮ್ಮ ಐಡಿಂದೇ ಅಂತಲ್ಲ, ನಾವು ಇನ್ನೊಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲೂ ಕೂಡ ಒಂದು ಸುಮಾರು ಸಲ ಏನೋ ಆನ್ ಮಾಡಿ ವಿಡಿಯೋಗಳನ್ನ ನೋಡೋದು. ಇನ್ನೊಂದು ಐಡಿಯಿಂದ ನೋಡಿದ್ರು ಏನು ಗೊತ್ತಾ, ಏನು ಯೂಟ್ಯೂಬ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಅನ್ಕೊಬೋದು ನೀವು. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೇ ಗೊತ್ತಾಗುತ್ತೆ ಅಲ್ಲಿ ಯಾವ ಡಿವೈಸಿಂದ ಯಾವ್ದ್ರಲ್ಲೆಲ್ಲನೂ ಎಷ್ಟೆಷ್ಟು ಜನ ನೋಡಿದ್ದಾರೆ, ಯಾವ ವಯಸ್ಸವ್ರು ನೋಡಿದ್ದಾರೆ, ಇವನ್ನೆಲ್ಲ ಅವ್ರು ಹೆಂಗೆ ಕಂಡುಹಿಡಿತಾರೆ. ಅವರಿಗೆಲ್ಲಾನು ಗೊತ್ತಾಗೋದಕ್ಕೆ ತಾನೇ ಕಂಡುಹಿಡಿತಾರೆ. ನಾವೇನು ಅದೇನೋ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ನೋದೊಂದು ಇದೆ ಅಲ್ಲ, ಆ ಥರ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಎಲ್ಲಾನು ನೋಡ್ತಾ ಇರುತ್ತೆ. ಇಷ್ಟು ಜನ ನಾವು ಯೂಟ್ಯೂಬಲ್ಲಿ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಅಷ್ಟು ಸುಲಭವಾಗಿ ಆರಾಮಾಗಿ ಬಿಟ್ಬಿಡ್ತಾರ, ಎಲ್ಲಾನು ಚೆಕ್ ಮಾಡ್ತಾ ಇರ್ತಾರೆ ನಮ್ಮನ್ನ. ಹಾಗಾಗಿ ನೋಡ್ತಾ ಇರ್ಬೇಕು, ಇಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನಾವು. ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ಅಂದರೆ ಅಷ್ಟೆಲ್ಲ ನಾನು ಮಾಡ್ತಿರಲಿಲ್ಲ. ನನ್ನ ವಿಡಿಯೋನ ಒಂದ್ಸಲಿ ಅಪ್ಲೋಡ್ ಮಾಡಿದಾಗ ಒಂದ್ಸಲಿ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೆ. ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನನ್ನ ಚಾನಲಲ್ಲಿ ನೋಡೋದನ್ನ ಬಿಟ್ಬಿಟ್ಟೆ. ನಾನು ನನ್ನ ಚಾನಲಲ್ಲಿ ನೋಡಲ್ಲ ನನ್ನ ವಿಡಿಯೋನ. ನಮ್ಮ ಮನೆಯವ್ರದ್ದು ಐಡಿ ಇದೆ, ಅದರಲ್ಲಿ ಒಂದ್ಸಲಿ ಹಾಕ್ತೀನಿ ಅಷ್ಟೇನೆ, ಅದರಲ್ಲಿ ನೋಡ್ತೀನಿ, ಅಷ್ಟು ಬಿಟ್ರೇನೆ. ಇನ್ನು ಯಾವುದ್ರಲ್ಲೂ ಪ್ರತಿ ಸಲ ನಾನು ಕ್ಲಿಕ್ ಮಾಡಿ ವ್ಯೂಸ್ಗೋಸ್ಕರ ವ್ಯೂಸ್ ಬರಲಿ, ಕೌಂಟ್ ಆಗಲಿ, ವಾಚ್ ಅವರ್ ಕೌಂಟ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪದೇ ಕ್ಲಿಕ್ ಮಾಡಿ ಯಾವತ್ತೂ ನೋಡಲ್ಲ. ಇನ್ನೊಂದು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ ಒಳ್ಳೇದು. ಅದು ಚಾನಲ್ಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆ ಅಂತಂದರೆ ಒಂದು ವಿಡಿಯೋ ಪ್ಲೇ ಲಿಸ್ಟಲ್ಲಿ ಆನ್ ಆಯಿತು ಅಂತಂದರೆ ಅದ್ರ ಹಿಂದೆ ನಮ್ದು ಎಲ್ಲ ವೀಡಿಯೋಸ್ಗಳು ಇರುತ್ತೆ, ಎಲ್ಲಾನು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ನೋಡೋರು ಪೂರ್ತಿಯಾಗಿ ಏನಾದ್ರು ನೋಡಿದ್ರು ಅಂದರೆ ಅದರಿಂದ ನಮಗೆ ವಾಚ್ ಟೈಮ್ ಚೆನ್ನಾಗಿ ಕೌಂಟ್ ಆಗುತ್ತೆ ಅಂತ. ಆದರೆ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಅವ್ರ ವಿಡಿಯೋಗಳು ಬಿಟ್ಟು ಬೇರೆ ಯಾವುದೋ ವಿಡಿಯೋ ಹಾಕೋದು. ಇದು ನನಗೆ ಹೆಂಗೆ ಗೊತ್ತಾಯ್ತು ಅಂತಂದರೆ, ಮೊನ್ನೆ ಒಂದು ಕಮೆಂಟ್ ಬಂದಿತ್ತು ನಂದೊಂದು ವಿಡಿಯೋಗೆ. ಪ್ರತಿಯೊಂದು ಕಮೆಂಟ್ ಬಂದಿರೋರ್ಗೂ ಕೂಡ ನಾನು ಓಪನ್ ಮಾಡಿ ನೋಡ್ತೀನಿ ಅವ್ರ ಚಾನಲ್ ಐತಾ ಇಲ್ವಾ ಅಂದ್ಬಿಟ್ಟು. ಚಾನಲ್ ಇದ್ದು ನೋಡಿ ನನಗೆ ಕಮೆಂಟ್ ಹಾಕಿದಾರಾ ಅಥವಾ ಸುಮ್ಮನೆ ಕಮೆಂಟ್ ಹಾಕಿದಾರಾ, ಇವ್ರಿಗೆ ಎಷ್ಟು ವ್ಯೂಸ್ ಇದೆ, ಸಬ್ಸ್ಕ್ರೈಬ್ ಇದೆ ಎಲ್ಲಾನು ನೋಡ್ತೀನಿ ನಾನು ಓಪನ್ ಮಾಡಿಬಿಟ್ಟು. ಹಂಗೆ ಓಪನ್ ಮಾಡಿ ನೋಡಿದಾಗ ಸಬ್ಸ್ಕ್ರೈಬರ್ ಏನೋ ಸುಮಾರಿದೆ, ಒಂದು 20ವರ್ಗೂ, ಅಂದರೆ 20+ 20K ವರ್ಗೂ. ಆದರೆ ಅವ್ರ ವಿಡಿಯೋಗಳಿರೋದೇ ತುಂಬ ಕಮ್ಮಿ, ಅದರಲ್ಲೂ ವ್ಯೂಸ್ ಬಂದಿರೋದು 30, 10, 20, 40 ಇಷ್ಟೇನೆ. ಅದು ಹಂಗೆ ಓಪನ್ ಮಾಡಿದಾಗ ಪ್ಲೇ ಲಿಸ್ಟ್ ಕೂಡ ಇತ್ತು. ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ಅದರಲ್ಲಿ ಇರೋದು ದರಿದ್ರ ವಿಡಿಯೋ. ಆ ಪ್ಲೇ ಲಿಸ್ಟಲ್ಲಿ ಆ ದರಿದ್ರ ವಿಡಿಯೋನ ಏನಕ್ಕೆ ಹಾಕೊಂಡಿರೋದೋ ನನಗಂತೂ ಗೊತ್ತಿಲ್ಲ. ಮೋಸ್ಟ್ಲಿ ಅದರಿಂದ ಸಬ್ಸ್ಕ್ರೈಬ್ ಬಂದಿರೋದಾ ಅಥವಾ ಎಲ್ಲಿಂದ ಸಬ್ಸ್ಕ್ರೈಬ್ ಬಂದಿದ್ದೋ ಗೊತ್ತಿಲ್ಲ.
ವಿಡಿಯೋಸು ಇಲ್ಲ, ಏನೂ ಇಲ್ಲ. ಅಂದರೆ ವಿಡಿಯೋಸ್ ಇರೋದ್ರಲ್ಲಿ ವ್ಯೂಸ್ ಇಲ್ಲ, ಏನಿಲ್ಲ. ಅದೆಲ್ಲಿಂದ ಸಬ್ಸ್ಕ್ರೈಬ್ ಬಂದ್ರೋ ಗೊತ್ತಿಲ್ಲ. ಈ ಥರ ಎಲ್ಲ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ರೆ ಅದು ಏನೋ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ನಮ್ಮ ವಿಡಿಯೋಗಳಿಗೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಒಳ್ಳೆಯದು. ವ್ಯೂಸ್ ಬರಲಿ, ಚಾನಲ್ಗೆ ಇದಾಗಲಿ. ಹಂಗೆ ಯಾಕೆ ಮಾಡ್ತಾರೆ ಅಂದರೆ, ಅದೇ ಸಬ್ಸ್ಕ್ರೈಬ್ ಬಂದು ವಾಚ್ ಅವರ್ ಎಲ್ಲ ಕೌಂಟ್ ಆದಮೇಲೆ ಡಿಲೀಟ್ ಮಾಡಿಬಿಡೋಣ ವಿಡಿಯೋನ ಅನ್ನೋ ಥರ ಮಾಡ್ಕೊಂಡಿರ್ತಾರೆ. ಆದರೆ ಅದು ಕೂಡ ನಾವು ಡಿಲೀಟ್ ಹಾಕೋ ವಿಡಿಯೋನೇ ಅವ್ರಿಗೆ ಗೊತ್ತಾಗುತ್ತೆ, ಡಿಲೀಟ್ ಮಾಡೋ ವಿಡಿಯೋ ಗೊತ್ತಾಗಲ್ವಾ? ಯಾಕೆ ಡಿಲೀಟ್ ಮಾಡಿದ್ರು ಅಂತ ಅವ್ರು ನೋಡಲ್ವಾ? ಅಷ್ಟಕ್ಕೆ ಮುಂಚೆನೇ ಎಲ್ಲಾನು ರಿವ್ಯೂ ಆಗ್ಬಿಟ್ಟಿರುತ್ತೆ ಅಲ್ವಾ ಅದ್ರ ಮೇಲೆ. ಅದನ್ನ ಫಸ್ಟ್ ತಿಳ್ಕೊಬೇಕು. ಸುಮ್ಮನೆ ಏನೋ ಎಲ್ಲರೂ ಮಾಡ್ತಾರೆ ನಾವು ಮಾಡ್ತೀವಿ ಅನ್ನೋ ಥರ ಮಾಡೋಕೆ ಹೋಗ್ಬಾರ್ದು. ಇನ್ನೊಂದು ವಿಷಯನೂ ಇದರಲ್ಲೇ ಹೇಳ್ಬಿಡ್ತೀನಿ ನಾನು. ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ, ಅಥವಾ ಅವ್ರಿಗೇನೋ ವ್ಯೂಸ್ ಬರ್ತಿದ್ಯಾ, ಅಥವಾ ಅವ್ರಿಗೇನೋ ಬರ್ತಿದ್ಯಾ, ಇಲ್ಲ ನಾನು ಮಾಡ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಲ್ಲ, ಅಲ್ಲೂ ಕೂಡ ತಪ್ಪಾಗತ್ತೆ. ಇದನ್ನ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಥರ ಮಾಡೋಕೆ ಹೋಗ್ಬಾರ್ದು. ಸ್ಟಾರ್ಟಿಂಗಲ್ಲಿ ಅದಕ್ಕೆ ಚೆನ್ನಾಗೆ ವ್ಯೂಸ್ ಬರ್ಬೋದು, ಹೋಗ್ತಾ ಹೋಗ್ತಾ ಅಂದರೆ ಈಗ ನಮ್ಮದು ಚಾನಲ್ ಮಾನಿಟೈಸ್ ಆಗ್ಬಿಟ್ಟಿದೆ, ಏನೂ ಆಗಲ್ಲ ಬಿಡು ಅನ್ನೋ ಥರ ನಾವು ಪಕ್ಕದವ್ರು ಏನು ಮಾಡ್ತಾರೆ ಎಲ್ಲಾನು ನೋಡಿ ಮಾಡಕ್ಕೆ ಹೋದ್ರೆ ಇವತ್ತು ಅದು ಏನೂ ಬರದೇ ಹೋದ್ರು ಕೂಡ ಅದಕ್ಕೆ ಇನ್ನೊಂದು ವರ್ಷ, 2 ವರ್ಷ, 10 ವರ್ಷ ಬಿಟ್ಟು ಕೂಡ ಚಾನಲ್ಗೆ ಬೇರೆ ಥರ ಪ್ರಾಬ್ಲಮ್ಗಳು ಬಂದು ಚಾನಲ್ ಡಿಲೀಟ್ ಆಗೋ ಎಷ್ಟೋ ಉದಾಹರಣೆಗಳು ಇದ್ದಾವೆ. ಎಷ್ಟು ವರ್ಷ ದೊಡ್ಡ ದೊಡ್ಡ ಚಾನಲ್ಗಳೇ ಹೋಗಿದ್ದಾವೆ, ಎಷ್ಟೆಷ್ಟೋ ಸಬ್ಸ್ಕ್ರೈಬರ್ಗಳಿರೋವು ಹೋಗಿದ್ದಾವೆ. ಯಾಕೆಂದರೆ ಇಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದನೇ. ಫಸ್ಟು ಇನ್ನೊಬ್ರು ಅವ್ರಿಗೆ ಆಗ್ಬಿಡ್ತಿದೆ, ನಮ್ಗೆ ಆಗ್ಬಿಡ್ಬೇಕು ಅನ್ನೋ ಥರ ಆ ಮೈಂಡ್ ಸೆಟ್ ಇಟ್ಕೊಂಡು ಏನಾದರೂ ಮಾಡ್ತೀವಿ ಅಂದರೆ ಅದು ಯಾವುದು ವರ್ಕ್ ಆಗಲ್ಲ. ಆಯ್ತಾ? ಇದೊಂದು ಮಿಸ್ಟೇಕು. ಇನ್ವ್ಯಾಲಿಡ್ ಕ್ಲಿಕ್ಕಲ್ಲಿ ಇನ್ನೊಂದನ್ನು ಹೇಳೋದು ಮರ್ತೋಗ್ಬಿಟ್ಟೆ ನಾನು. ಮೇಯ್ನ್ ವಿಷಯ ಅದೇ ಹೇಳಕ್ ಬಂದಿದ್ದೆ ನಾನು. ಅದರಲ್ಲಿ ಇನ್ನೊಂದು ವಿಷಯ ಅಂದರೆ, ಇವಾಗ ನಮ್ಮ ವಿಡಿಯೋ ನಾವೇ ನೋಡ್ತೀವಿ, ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ಹೇಳ್ಬಿಟ್ಟು ಕ್ಲಿಕ್ ಮಾಡಿಸಿ ನೋಡ್ತೀವಿ. ಅದೊಂದು ತಪ್ಪು. ಅದ್ರ ಜೊತೆನಲ್ಲಿ ಏನು ಅದ್ರ ಮೇಲೆ ಬರ್ತಿರೋ ಆ್ಯಡ್ಗಳನ್ನ ಕ್ಲಿಕ್ ಮಾಡೋದು, ಇದು ಮೇಯ್ನ್ ವಿಷಯ. ಅದ್ರ ಮೇಲೆ ಆ್ಯಡ್ಗಳನ್ನ ಕ್ಲಿಕ್ ಮಾಡಿದಾಗ ಆ್ಯಡ್ಸೆನ್ಸು ಡಿಸೇಬಲ್ ಆಗುತ್ತೆ, ಮತ್ತೆ ಯಾವುದೇ ದುಡ್ಡು ಬರಲ್ಲ ಅದರಿಂದ. ಇದನ್ನೊಂದನ್ನ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಹಂಗೆ ಮಾಡಿದ್ರೆ, ಹಂಗೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಜಾಸ್ತಿ, ಅಂದರೆ ನಮ್ಗೆ ಆ್ಯಡ್ ರೆವಿನ್ಯೂ ಜಾಸ್ತಿ ಬರುತ್ತೆ ಆ ಥರ ಕ್ಲಿಕ್ ಮಾಡೋದ್ರಿಂದ. ಆ ವಿಡಿಯೋ ಓಡ್ತಿರುತ್ತೆ, ಅದನ್ನ ನಾವು ಮಾಡಬಾರ್ದು. ವಿಡಿಯೋ ನೋಡೋರು, ಯಾರು ಆಡಿಯನ್ಸ್ ನೋಡ್ತಿರ್ತಾರೆ ಅವ್ರಿಗೆ ಆ್ಯಡ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರು ಅಂತಂದರೆ ಅದರಿಂದ ನಮಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ. ಆ ವಿಡಿಯೋಗೆ ಇದು ಜಾಸ್ತಿ ಆಗುತ್ತೆ, ಡಾಲರು. ಆ ಥರ ಗೊತ್ತಿರೋರು ಅದನ್ನು ಮಾಡ್ತಾರೆ. ಇತ್ತೀಚೆಗೆ ಯಾರು ಹಂಗೆ ಮಾಡ್ತಿಲ್ಲ, ಆದರೆ ಅದು ಗೊತ್ತಿಲ್ಲ. ಯಾರಾದರೂ ಆ ಥರ ಮಾಡ್ತಿದ್ರೆ, ಇದಂತೂ ಒಂದು ವಿಡಿಯೋ, ನಮ್ಮ ವಿಡಿಯೋ ನಾವೇ ನೋಡೋದನ್ನಂತೂ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾಡಿದ್ದೀನಿ, ಅದಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನಾನಂತೂ ಒಂದೇ ಸಲ ಹಾಕ್ತಾ ಇದ್ದೀನಿ, ನಾನು ಮತ್ತೆ ಹಾಕ್ತಾ ಇರಲಿಲ್ಲ ಅದರಲ್ಲಿ. ಅದ್ರ ಜೊತೆಲಿ ಇದೊಂದು ವಿಷಯ, ಮೇಯ್ನ್ ವಿಷಯ ಇದೇನೇನೆ. ಆ್ಯಡ್ಗಳು ಬರೋವಾಗ ಆ್ಯಡ್ ಮೇಲೆ ಕ್ಲಿಕ್ ಮಾಡೋದು, ಅದು ಕೂಡ ಇನ್ವ್ಯಾಲಿಡ್ ಕ್ಲಿಕ್ಕೇ ಬರುತ್ತೆ. ಹೆಂಗೆ ಆ ಥರ ವಿಡಿಯೋಗಳನ್ನ ಏನೋ ಪದೇ ಪದೇ ಕ್ಲಿಕ್ ಮಾಡಿ ನೋಡಿದಾಗ ಒಂದೇ ಸಲ CTR ಲೆವೆಲ್ ಹೈ ಹೋಗ್ಬಿಡುತ್ತೆ ಅಲ್ಲ. ಹೈ ಹೋದಾಗ ಅಲ್ಲಿ ಯೂಟ್ಯೂಬ್ಗೆ ಡೌಟ್ ಬರುತ್ತೆ, ಇವ್ರು ಏನೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲಿ ಜೆನ್ಯೂನ್ ಆಗಿ ಇದು ಬರ್ತಾ ಇರಲ್ಲ, ವ್ಯೂಸ್ ಬರ್ತಾ ಇರಲ್ಲ. ಪದೇ ಪದೇ ಕ್ಲಿಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ವ್ಯಾಲಿಡ್ ಕ್ಲಿಕ್ ಆಕ್ಟಿವಿಟಿ ಅಂತ ಹಾಕ್ತಾರೆ. ಹಂಗೆ ಬಂತು ಅಂತಂದ್ರೂ ಕೂಡ ಚಾನಲ್ಲು ಹೋಗುತ್ತೆ. ಹುಷಾರಾಗಿ ಮಾಡ್ಕೊಳ್ಳಿ, ಅಂಥದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ಇದು 2 ಆಯಿತು. 3ನೇದು ಬಂದ್ಬಿಟ್ಟು ಹ್ಯಾಶ್ಟ್ಯಾಗ್ಗಳ ಬಗ್ಗೆನೂ ಕೂಡ ನಾನು ಹೇಳಬೇಕು. ಯಾಕೆಂದರೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಹ್ಯಾಶ್ಟ್ಯಾಗ್ ಬಗ್ಗೆ ಹೇಳಿದ್ದೆ. ಆದರೂ ಕೂಡ ಹ್ಯಾಶ್ಟ್ಯಾಗ್ಗಳನ್ನ ಹಂಗೆ ಯೂಸ್ ಮಾಡ್ತಾ ಇರೋ ಸುಮಾರು ಜನ ಇದ್ದಾರೆ. ಅಂದರೆ ಹ್ಯಾಶ್ಟ್ಯಾಗ್ನ ಒಂದು ಟೈಟ್ಲಲ್ಲಿ ಹಾಕ್ಕೊಳ್ಳೋದು, ಟೈಟ್ಲಲ್ಲಿ ಹಾಕಬಾರ್ದು, ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ಅಂತ ಫಸ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಏನೋ ಹ್ಯಾಶ್ಟ್ಯಾಗ್ಗಳನ್ನ ಟೈಟ್ಲಲ್ಲಿ ಹಾಕಂಗಿಲ್ಲ. ಟೈಟ್ಲು ಜಸ್ಟ್ ವಿಡಿಯೋ ರಿಲೇಟೆಡ್ ಏನಿರುತ್ತೆ ಅದರದ್ದೊಂದು ಟೈಟ್ಲನ್ನು ಹಾಕೊಬೇಕು. ಬಿಟ್ರೆ ಟೈಟ್ಲಲ್ಲಿ ಹ್ಯಾಶ್ಟ್ಯಾಗ್ಗಳನ್ನ ಹಾಕಕ್ಕೆ ಹೋಗ್ಬಾರ್ದು, ಡಿಸ್ಕ್ರಿಪ್ಷನಲ್ಲಿ ಹಾಕೊಬೇಕು. ಇನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ತುಂಬಾ ಹ್ಯಾಶ್ಟ್ಯಾಗ್ಗಳನ್ನ ಹಾಕಂಗಿಲ್ಲ, ಓವರ್ ಹ್ಯಾಶ್ಟ್ಯಾಗ್ಗಳನ್ನ ಹಾಕಂಗಿಲ್ಲ. ಒಂದು 5ರಿಂದ 10 ಒಳಗಡೆ ಇದ್ರೆ ಒಳ್ಳೇದು, ತುಂಬಾ ಜಾಸ್ತಿ ಮಾಡಂಗಿಲ್ಲ. ತುಂಬ ಜಾಸ್ತಿ ಮಾಡಿದಾಗಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಏನು ಹ್ಯಾಶ್ಟ್ಯಾಗ್ಗಳನ್ನ ವಿಡಿಯೋ ರಿಲೇಟೆಡ್ ಇಲ್ದಿರೋ ಹ್ಯಾಶ್ಟ್ಯಾಗ್ಗಳನ್ನ ಹಾಕೊಳ್ಳೋದು. ಅದರಲ್ಲಿ ಇದೇನೋ ಶಾರ್ಟ್ ವಿಡಿಯೋ, ವೈರಲ್ ವಿಡಿಯೋ, ಯೂಟ್ಯೂಬ್ ಶಾರ್ಟ್ ವಿಡಿಯೋ, ಇವೆಲ್ಲನೂ ಶಾರ್ಟ್ಸಿಗೆ ಬರೋದು, ಅದನ್ನು ಕೂಡ ವಿಡಿಯೋಗಳಲ್ಲಿ ಹಾಕಿರ್ತಾರೆ. ಆ ಥರ ಯಾರು ಸರ್ಚ್ ಮಾಡಿ ನೋಡಲ್ಲ. ಆ ಥರ ಯಾರು ಸರ್ಚ್ ಮಾಡ್ತಾರೆ? ಶಾರ್ಟ್ ವಿಡಿಯೋ ಅಂತ ಯಾರು ಸರ್ಚ್ ಮಾಡ್ತಾರೆ? ವಿಡಿಯೋಗೆ ಅಂದರೆ ಅವ್ರಿಗೆ ಏನು ಬೇಕಿರುತ್ತೆ ವಿಷಯ ಅದನ್ನು ಸರ್ಚ್ ಮಾಡ್ತಾರೆ. ಶಾರ್ಟ್ ವಿಡಿಯೋ, ವೈರಲ್ ವಿಡಿಯೋ ಇವೆಲ್ಲನೂ ಯಾರು ಸರ್ಚ್ ಮಾಡ್ತಾರೆ? ಅದರಲ್ಲಿ ಏನೋ ನನಗೆ ಗೊತ್ತಿಲ್ಲ ಯಾಕೆ ಹಂಗೆ ಹಾಕ್ಕೊತಾರೆ ಅಂತ ಅಂದ್ಬಿಟ್ಟು ಆ ಥರ ಹಾಕಿರ್ತಾರೆ. ಅದರಲ್ಲೆಲ್ಲ
ವ್ಯೂಸ್ ಬರಲ್ಲ, ಸರ್ಚಿಗೆ ಬರಲ್ಲ, ವಿಡಿಯೋ ಸರ್ಚ್ಗೆ ಬರಲ್ಲ. ನಿಮ್ಮ ವಿಡಿಯೋ ರಿಲೇಟೆಡ್ ಹ್ಯಾಶ್ಟ್ಯಾಗ್ ಇಲ್ಲ ಅಂತಂದರೆ ವಿಡಿಯೋ ಸರ್ಚಿಗೆ ಬರಲ್ಲ. ಸರ್ಚಿಗೆ ಬರಬೇಕು ಅಂದರೆ ಟ್ಯಾಗ್ಸು ಕರೆಕ್ಟಾಗಿ ಹಾಕಬೇಕು. ವಿಡಿಯೋ ಒಳಗೆ ಏನಿದೆ ವಿಷಯ ಅದ್ರ ಬಗ್ಗೆ ಮಾತ್ರನೇ ಹಾಕಬೇಕು. ಅದು ಬಿಟ್ಟು ಇನ್ನು ಬೇರೆ ಎಲ್ಲ ಹಾಕೋತಾರೆ. ವಿಡಿಯೋ ಬಗ್ಗೆ ಹಾಕ್ಬೇಕಾಗಿರೋ ಹ್ಯಾಶ್ಟ್ಯಾಗ್ ಇರಲ್ಲ ಅಲ್ಲಿ, ಅದು ಬಿಟ್ಟು ಬೇರೆ ಎಲ್ಲ ಹ್ಯಾಶ್ಟ್ಯಾಗು ಹಾಕಿರ್ತಾರೆ. ಹಂಗಾಗಿ ಅದೊಂದು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಅದನ್ನು ಹೇಳಬೇಕು ಅಂತ ಅನಿಸ್ತು, ಹೇಳಿದ್ದೀನಿ. ಈ 3 ಮಿಸ್ಟೇಕ್ಗಳನ್ನ ಮೇಯ್ನಾಗಿ ಮಾಡ್ತಾನೆ ಇದ್ದೀರಾ ತುಂಬ ಜನ. ನಾನು ನೋಡಿರೋದ್ರಿಂದ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಓಕೆ, ಈ ವಿಡಿಯೋ ಕೂಡ ಇಷ್ಟೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಷಯ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನೀವು ಏನಾದರೂ ಆ ಥರ ಮಿಸ್ಟೇಕ್ ಮಾಡ್ತಾ ಇದ್ರಿ ಅಂತಂದ್ರೇನು ಕೂಡ ಕಮೆಂಟ್ ಮಾಡಿ ಹೇಳಿ. ಇವತ್ತೇ ಆ ಮಿಸ್ಟೇಕ್ನ ಸರಿ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ಸರಿ ಮಾಡ್ಕೊಳ್ದೆ ಹೋದರೆ ಮುಂದೊಂದು ದಿನ ತುಂಬ ಕಷ್ಟ ಆಗುತ್ತೆ. ಚಾನಲ್ ಮಾನಿಟೈಸ್ ಆಗಿದ್ರು ಆಗದೆ ಇರೋರು ಎಲ್ಲರೂ ಆಗಿದ್ರು ಕೂಡ ಆವಾಗಲೇ ಹೇಳ್ದಂಗೆ ಯಾವಾಗ ಬೇಕಾದರೂ ನಮ್ಮ ಚಾನಲ್ ಒಗ್ಯಾಡ್ಸ್ಕೊಬೋದು. ಈಗ ನಂದೇ ಕೂಡ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ನನ್ನ ಚಾನಲ್ ಮೇಲೆ ನನಗೂ ಇದಿಲ್ಲ, ನಂಬಿಕೆ ಇಲ್ಲ. ಯಾಕೆಂದರೆ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಮಾಡಿರೋ ಮಿಸ್ಟೇಕ್ಗಳನ್ನ ಯೂಟ್ಯೂಬ್ ಯಾವಾಗ ಕಂಡುಹಿಡಿಯುತ್ತೆ ನನಗೆ ಗೊತ್ತಿಲ್ಲ. ಆ ಮಿಸ್ಟೇಕ್ಗಳಿಂದ ಯಾವಾಗ ಬೇಕಾದರೂ ಚಾನಲ್ಗೆ ಏನು ಬೇಕಾದರೂ ಆಗ್ಬೋದು. ಅದು ಇವಾಗಲೇ ಆಗಬೇಕು ಅಂತಿಲ್ಲ, ಎಷ್ಟು ವರ್ಷ ಬಿಟ್ಟು ಬೇಕಾದರೂ ಕೂಡ ಆಗ್ಬೋದು. ಹಾಗಾಗಿ ಆದಷ್ಟು ಮಿಸ್ಟೇಕ್ಗಳನ್ನ ಕಮ್ಮಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಪಕ್ಕದವ್ರು ಯಾರೋ ಏನೋ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ ಮಾಡ್ಕೊಂಡು ಹೋದರೆ ಅದಕ್ಕೆ ಬೆಲೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟೇ, ಇವತ್ತಿನ ವಿಷಯ ಅಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿರೋರಿಗೆ ಟೇಕ್ ಕೇರ್, ಬೈ ಬಾಯ್.